ಕೆಲಸದವರು ಇಲ್ಲಿ ಕೆಲಸ ಮಾಡ್ತಿರೋದು ನಾವು ಬಿಸಾಕೋ ದುಡ್ಡಿಗೋಸ್ಕರ ತಾನೆ. ಅದನ್ನ ಯಾಕೆ ಒತ್ತಿ ಒತ್ತಿ ಕೇಳ್ತೀಯಾ? ಅಲ್ಲ, ಇವ್ರನ್ನೆಲ್ಲ ಕರೆದು ಇಲ್ಲೇನು ಗುಡ್ಡೆ ಹಾಕಿದ್ಯಾ? ಇದೇನ್ ಕೋರ್ಟಾ? ಕೆಲವೊಂದ್ಸಲ ಮನೇಲೆ ಅನ್ಯಾಯ ಆದ್ರೆ ಮನೆನೇ ಕೋರ್ಟ್ ಆಗುತ್ತೆ. ಹಾಗೆ ವಾದ ವಿವಾದ ಆಗಿ ಅನ್ಯಾಯ ಆಗಿರೋರ್ಗೆ ನ್ಯಾಯನೂ ಕೊಡಿಸ್ಬೇಕಾಗತ್ತೆ. ಅಂಥದ್ದೇನು ಅನ್ಯಾಯ ಆಗಿದೆ ಇವ್ರಿಗೆಲ್ಲ? ಪ್ರತಿ ತಿಂಗಳು 10ನೇ ತಾರೀಕು ಕರೆಕ್ಟ್ ಆಗಿ ಸಂಬಳ ಬಿಸಾಕಲ್ವಾ? ಸಂಬಳ ಕೊಟ್ರೆ ಸಾಲದು ಮೇಡಮ್, ಕೆಲಸ ಮಾಡೋರ್ನ ಪ್ರೀತಿ ಗೌರವದಿಂದ ನೋಡ್ಕೋಬೇಕು. ಓ, ಇವರೆಲ್ಲ ನಮ್ಮ ಅತ್ತೆ ಮಕ್ಕಳು ಪ್ರೀತಿ ಕೊಟ್ಟು ಗೌರವ ಕೊಡಕ್ಕೆ. ದುಡ್ಡಿನ ಅಹಂಕಾರ ಇರೋ ಕೆಲವು ಶ್ರೀಮಂತರು ಮಾಡೋ ತಪ್ಪೇ ಇದು. ನೋಡಿದ್ರ ಇವ್ರ ಅಹಂಕಾರದ ಮಾತನ್ನ ಕೇಳಿಸ್ಕೊಂಡ್ರ? ನಿಮ್ಗೆ ಸಂಬಳ ಎಷ್ಟು ಮುಖ್ಯನೋ ಇವ್ರು ನಿಮ್ಮನ್ನ ಪ್ರೀತಿ ಗೌರವದಿಂದ ನೋಡ್ಕೊಳ್ಳೋದು ಅಷ್ಟೇ ಮುಖ್ಯ. ಒಂದು ದಿನ ನೀವಿಲ್ದೆ ಈ ಮನೆ ನಡೆಯತ್ತ ಯೋಚನೆ ಮಾಡಿ. ಇವ್ರಿಗೆಲ್ಲ ಟೈಮಿಗೆ ಸರಿಯಾಗಿ ತಿನ್ನಕ್ಕೆ ಕುಡಿಯೋಕ್ಕೆ ಕೆಲಸ ಮಾಡೋಕ್ಕೆ ನೀವು ಬೇಕೇ ಬೇಕು. ಆದರೂ ಇವ್ರು ನಿಮಗೆ ಬೆಲೆ ಕೊಡಲ್ಲ ಅಂತಾರೆ. ಮಾಡದೇ ಇರೋ ತಪ್ಪಿಗೆ ಬೈಸ್ಕೊಂಡು ಹೊಡೆಸ್ಕೊಂಡು ನೀವೆಲ್ಲರೂ ಇಲ್ಲಿ ಕೆಲಸ ಮಾಡಬೇಕಾ? ಈ ಮನೆ ಬಿಟ್ಟು ನಿಮ್ಗೆ ಬೇರೆ ಎಲ್ಲೂ ಕೆಲಸನೇ ಸಿಗಲ್ವಾ ಹೇಳಿ? ಏನೇ ಸೌಂದರ್ಯ ವಿರುದ್ಧನೇ ಕೆಲಸದವ್ರನ್ನ ಎತ್ಕೊಡ್ತೀಯಾ? ಯಾಕೆ ಬಂದು ಇಂಥ ಕೆಟ್ಟ ಬುದ್ಧಿ ನಿಂಗೆ? ನಾನು ನಿಮ್ಮ ವಿರೋಧ ಮಾತಾಡಿದ್ರು, ನೀವು ಅವ್ರನ್ನ ಹೊಡೆದ್ರು ಬೈದ್ರು, ಏನು ಮಾತಾಡದೆ ಸುಮ್ಮನೆ ನಿಂತಿದ್ದಾರೆ. ಆದ್ರೆ ನೀವು ಯಾವತ್ತಾದ್ರೂ ಅವ್ರ ಪರವಾಗಿ ನಿಂತಿದ್ದೀರಾ? ಒಂದ್ ದಿನಾನಾದ್ರೂ ಪ್ರೀತಿಯಿಂದ ಮಾತಾಡ್ಸಿದ್ದೀರಾ? ಏನಪ್ಪ ಈಗ ನಿನ್ ತೀರ್ಮಾನ? ಏನು ಮಾತಾಡ್ಲಿಲ್ಲ ಅಂದ್ರೆ ಮೌನಂ ಸಮ್ಮತಿ ಲಕ್ಷಣಂ ಅಂತ ತಾನೇ ಅರ್ಥ. ಒಪ್ಲೂ ಇಲ್ಲ, ಬೇಡ ಅಂತಾನೂ ಹೇಳಿಲ್ಲ ಅಂದ್ರೆ ಅರ್ಥ ಏನು? ಮನ್ಸಲ್ಲಿ ಒಪ್ಕೊಳಕ್ ಆಸೆ ಇದ್ರು ಹೇಳಕ್ಕಾಗದೆ ಒದ್ದಾಡ್ತಿದ್ಯಾ ಅಂತ ಆಯ್ತು. ತಲೆ ಕೆಡ್ಸ್ಕೋಬೇಡ, ಇವತ್ತಿಲ್ಲ ನಾಳೆ ನೀನು ಒಪ್ಕೊಂಡೇ ಒಪ್ಕೊಂತೀಯ. ನನಗೆ ಆ ಕಾನ್ಫಿಡೆನ್ಸ್ ಇದೆ ಅಂಡ್ ನಾನು ಆ ಕ್ಷಣಕ್ಕೆ ಕಾಯ್ತಾ ಇರ್ತೀನಿ. ಏನ್ ನರಸಿಂಹ, ರೂಮನ್ನಿಷ್ಟು ಗಲೀಜಾಗಿ ಇಟ್ಕೊಂಡಿದ್ಯಾ? ಕಪ್ಪು ನೀನು. ಇರು, ನಾನೇ ಕ್ಲೀನ್ ಮಾಡ್ಕೊಡ್ತೀನಿ. ಏಯ್, ಏನ್ ಮಾಡ್ತಾ ಇದ್ಯಾ ನೀನು? ಕಾಣಿಸ್ತಿಲ್ವಾ? ನನ್ನ ಫ್ರೆಂಡ್ ರೂಮ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ನಾವಿರೋ ಜಾಗ ಯಾವತ್ತೂ ನೀಟಾಗಿರ್ಬೇಕು. ಅದೆಲ್ಲ ನಾವು ಮಾಡ್ಕೋತೀವಿ. ಟ್ಯಾನ್ ಟಡ್ಯಾನ್. ಹೇಗೆ ಅನ್ನಿಸ್ತಿದೆ? ಸೂಪರ್ ಆಗಿದೆ. ರೂಮ್ ಇದ್ರೆ ಹಿಂಗ್ ಹಿಡ್ಕೋಬೇಕು ಅಲ್ವಾ ಮಗ? ನೀನು ಇದನ್ನೆಲ್ಲ ಮಾಡಿ ನನ್ನ ಇಂಪ್ರೆಸ್ ಮಾಡ್ಬೋದು, ನನ್ನ ಜೊತೆ ಫ್ರೆಂಡ್ ಆಗ್ಬೋದು ಅಂತ ಅನ್ಕೊಂಡಿದ್ರೆ ಅದೆಲ್ಲ ನೀನು ಭ್ರಮೆ. ನೀನು ಏನೇ ತಿಪ್ಪರ್ಲಾಗ ಹಾಕಿದ್ರು ನಾನು ಮಾತ್ರ ನಿನ್ನ ಸಾಹಸ ಮಾಡಲ್ಲ. ಹಾಗಾದ್ರೆ ನಿನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕ್ಕೆ ಏನು ಮಾಡಬೇಕು ಅಂತ ಹೇಳು. ಮೊದಲು ಇಲ್ಲಿಂದ ಹೋಗ್ತಿರ್ಬೇಕು. ಹೋದ್ರೆ ಒಪ್ಕೋತೀಯಾ? ಖಂಡಿತವಾಗ್ಲೂ ಇಲ್ಲ. ತಗೋ. ಏನಿದು? ನೀನು ಈ ರೂಮ್ನ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡಿರೋದಕ್ಕೆ ನೀನು ಕೊಡ್ತಾ ಇರೋ ಟಿಪ್ಸು.
ಇದನ್ನು ತಗೊಂಡು ಇಲ್ಲಿಂದ ಹೋಗ್ತಾ ಇರು. ಲೋ ಮಗ, ತಗೋ ಅಂದೆ. ತಗೋ ಅಂದೆ. ನೀವು ಮಾಡ್ತಾ ಇರೋದು ಸರಿ ಇಲ್ಲ. ಅದಕ್ಕೆ ಬಗ್ಗೆ ಕೆಲಸದವ್ರಿಗೆ ಒಂಚೂರು ಭಯ ಇರೋದು ಬೇಡವಾ? ಒಂದು ಮಾತು ಬೈದ ತಕ್ಷಣ ಅವರೇ ಸರಿ ಇಲ್ಲ ಅಂದ್ಬಿಟ್ರೆ ಅಯ್ಯೋ, ನಾನು ಹಾಗೆ ಹೇಳಿಲ್ವಲ್ಲ. ಇನ್ನೇನ್ರಿ ಮತ್ತೆ? ಅದಕ್ಕೆ ಅವ್ರ ಹತ್ರ ಕ್ಷಮೆ ಕೇಳ್ಬೇಕಾ? ಏನು ಧರಣಿ ಕೂರ್ತಾರ? ಕೂರ್ಲಿ, ಅವರ ನಾವ ನೋಡೇ ಬಿಡೋಣ. ಆಯ್ತು ಬಿಡಿ, ನೋಡೋಣ. ಅದಕ್ಕೆ ಪರ ನೀವಿದ್ದೀರಾ, ಕೆಲಸ ಪರ ನಾನಿದೆ. ಸರಿ, ಈಗ ನಿಮ್ಗೆ ಏನಾದರೂ ಬೇಕಿದ್ರೆ ಕೇಳಿ, ಕೊಡ್ತೀನಿ. ನೀವು ಇಲ್ಲಿಂದ ಹೋದ್ರೆ ಸಾಕು. ಹೋಗ್ತೀನಿ ಹಸ್ಬೆಂಡು. ನಿಮ್ಗೆ ಏನಾದರೂ ಬೇಕಿದ್ರೆ ನಾನೇ ಕೊಡಬೇಕು, ನನ್ನನ್ನೇ ಕೇಳಬೇಕು. ಯಾಕಂದ್ರೆ ಅವರೆಲ್ಲರೂ ಧರಣಿ ಕೂರ್ತಿದಾರಲ್ವಾ, ಅದಕ್ಕೆ ಅದನ್ನ ನೆನ್ಪು ಮಾಡೋಣ ಅಂತ ಬಂದೆ. ಹಾಗಂತ ನಿಮ್ಗೆ ಅತ್ತಿಗೆಗೆ ಏನಾದರೂ ಬೇಕಿದ್ರೆ ನನ್ನ ಹತ್ರ ಬಿಡ್ಬೇಡಿ, ನಾನು ಅದಕ್ಕಿಲ್ಲ. ನಂದು ಏನೇ ಇದ್ರು ನನ್ನ ಗಂಡನ ಯೋಗಕ್ಷೇಮ ನೋಡ್ಕೊಳ್ಳೋದಷ್ಟೇ. ಯಾಕಂದ್ರೆ ನನಗೆ ಪತಿನೇ ಪರದೈವ. ನಿಮ್ಗೆ ಏನಾದರೂ ಬೇಕಿದ್ರೆ ಈ ಅನ್ನಿ ಸಾಕು, ಪಾನು ಹೇಳೋದು ಬೇಡ, ಅಷ್ಟ್ರಲ್ಲಿ ಬಂದ್ಬಿಡ್ತೀನಿ. ಮುನ್ಸ್ವಾಮಿಗಳೇ, ಆ ಥರ ನೋಡ್ಬೇಡಿ, ಚೆನ್ನಾಗಿ ಕಾಣಿಸಲ್ಲ. ಮೊದಲೇ ನಂಗೆ ತಲೆ ಕೆಟ್ಟಿದೆ. ನೀವಾಗ ನೀವೇ ಹೋದ್ರೆ ಸರಿ, ಇಲ್ದಾರೆ ನಾನು ಏನು ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಹೋಗ್ತಿರೋ ಮೊದಲು ಕೆಲಸದವ್ರು ಹುಡುಕ್ಬೇಕು. ಅದಕ್ಕೆ ಹತ್ರ ಮಾತಾಡ್ತೀನಿ.